ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಸರ್ಕಾರಿ ಜಮೀನನ್ನ ಅದೆಷ್ಟೋ ಭೂಗಳ್ಳರು ಮತ್ತು ಬಲಾಢ್ಯರು ಅಕ್ರಮ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ರೈತರಿಗೆ ಸೇರಬೇಕಾಗಿದ್ದ ಜಮೀನುಗಳನ್ನ ವಶಪಡಿಸಿಕೊಳ್ಳಲು ಮುಂದಾಗಿದ್ರು. ಇಂತಹವರ ವಿರುದ್ಧ ಗುಂಜೂರು ಗ್ರಾಮಸ್ಥರು ಹಾಗೂ ಖ್ಯಾತ ವಕೀಲರಾದಂತಹ ಆರ್ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಅದೆಷ್ಟೋ ಹೋರಾಟಗಳನ್ನ ಮಾಡಿ 8 ಎಕರೆ ಜಮೀನನ್ನ ಆಶ್ರಯ ಯೋಜನೆ ಅಡಿಯಲ್ಲಿ ಮಂಜೂರು ಮಾಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯ ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿದೆ. ಈ ಕ್ಷೇತ್ರಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಅಲ್ಲದೆ ಇಲ್ಲಿನ ಭೂಮಿಗೆ ಬಂಗಾರದ ಬೆಲೆ ಬಂದಿದ್ದು ದೇವಸ್ಥಾನದ ಪ್ರಖ್ಯಾತಿಯನ್ನೇ ಬಂಡವಾಳ ಮಾಡಿಕೊಂಡಿರುವ ಭೂಗಳ್ಳರು ಕ್ಷೇತ್ರದ ಸುತ್ತಮುತ್ತಲಿನ ಸರ್ಕಾರಿ ಜಾಗವನ್ನ ಹಂತ ಹಂತವಾಗಿ ಕಬಳಿಸಲು ಮುಂದಾಗಿದ್ದಾರೆ. ಘಾಟಿ ಗ್ರಾಮ ಪಂಚಾಯಿತಿ ಸುತ್ತಮುತ್ತಲಿನ ಗ್ರಾಮಗಳಾದ ಗುಂಜೂರು, ಮೇಲಿನ ಜೂಗಹಳ್ಳಿ, ಕೆಳಗಿನ ಜೂಗಹಳ್ಳಿ, ಮಾಕಳಿಯಲ್ಲಿ 100 ಎಕರೆ ಸರ್ಕಾರಿ ಜಾಗವಿದೆ. ದಶಕದಿಂದ ರೈತರು ಈ ಜಾಗದಲ್ಲಿ ಸಾಗುವಳಿ ಮಾಡಿಕೊಂಡು ಭೂ ಮಂಜೂರಾತಿಗಾಗಿ ಅರ್ಜಿ ಹಾಕಿ ಕಾಯುತ್ತಿದ್ದಾರೆ. ಆದರೆ ಇದೇ ಜಾಗ ಕ್ಷಣ ಮಾತ್ರದಲ್ಲಿ ಭೂಗಳ್ಳರ ಪಾಲಾಗುತ್ತಿದೆ. ಗುಂಜೂರು ಗ್ರಾಮದ ಸರ್ವೆ ನಂಬರ್ 33ರಲ್ಲಿ 120 ಎಕರೆ ಜಾಗವಿದ್ದು ಕಾಲಕ್ರಮೇಣವಾಗಿ ಸಾಕಷ್ಟು ಭೂಮಿ ಸ್ಥಳೀಯರಿಗಲ್ಲದೆ ಬಲಾಢ್ಯರ ಪಾಲಾಗಿದೆ ಎಂಬುದು ಸ್ಥಳೀಯರ ವಾದವಾಗಿದೆ. ಗ್ರಾಮಸ್ಥರ ನಿವೇಶನದ ಜಾಗವನ್ನ ರೆಸಾರ್ಟ್, ಮಸಾಜ್ ಪಾರ್ಲರ್, ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಕಬಳಿಕೆ ಮಾಡಲಾಗುತ್ತಿದೆ. ಅಂತಹವರ ವಿರುದ್ಧ ಸತತ 3 ವರ್ಷ ಹೋರಾಟ ಮಾಡಿದ ಗುಂಜೂರು ಗ್ರಾಮಸ್ಥರು 8 ಎಕರೆ ಜಾಗವನ್ನ ಆಶ್ರಯ ಯೋಜನೆಗಾಗಿ ಮಂಜೂರು ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂತ ಪರಿಸ್ಥಿತಿ ಇವತ್ತು ಇಂಥ ಕ್ಲಿಷ್ಟಕರವಾದ ಪರಿಸ್ಥಿತಿನಲ್ಲಿ ನಮಗೆ ಅಂತ ಮೀಸಲಾಗಿರೋ ಜಾಗಗಳನ್ನ ಇವರು ಕಬಳಿಸ್ಕೊಂಡು ದುಡ್ಡಿರೋರು ಕೆಲವರು ನಮಗೆ ಜಾಗ ಇಲ್ಲದೆ ಮಾಡಿದಾಗ ಈಗ ಇಂಥವ್ರ ಪಾಪ ಅದೇ ನಮಗೊಂಥರ ಪವನ್ ಕಲ್ಯಾಣ್ ಇದ್ದಂಗೆ ದುಷ್ಟಶಕ್ತಿ ಸಂಹಾರ ಮಾಡಬೇಕಂದ್ರೆ ಯಾರನ್ನ ಬರಲೇಬೇಕು, ಮುಂದಕ್ಕೆ ಹೋರಾಟ ಮಾಡಬೇಕು. ಅವ್ರು ಹೋರಾಟ ಮಾಡೋದಕ್ಕೆ ನಾವು ಬೆನ್ನೆಲುಬಾಗಿ ನಿಂತಿರ್ತೀವಿ ಅಂತ ಹೇಳಿರ್ತೀವಿ. ಈ ಥರ ಕೆಲಸ ಎಲ್ಲ ಕಡೆ ಆಗಬೇಕು. ಬಡವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಿಮ್ಗೆ ಗೊತ್ತಿರೋ ಪ್ರಕಾರ ನಮ್ಮೂರಲ್ಲಿ ನಾವು 4 ವರ್ಷದ ಹೋರಾಟಕ್ಕೆ ಒಬ್ಬ ಅಂಗವಿಕಲನಿಗೆ ಹೋರಾಟ ಮಾಡೋದಕ್ಕೆ ಇವತ್ತು ನಮಗೂ 10 ಎಕರೆ ಬಂತು. ಅದು ನಮ್ಮ ಅರ್ಜಿಗಳ ಮೂಲಕನೇ ಬಂದಿದ್ದು. ಇರಲಿ, ನಾವು ಮಾಡಿದ್ದು ಅಂತ ಬೇರೆಯವ್ರು ಹೇಳಿರ್ಬೋದು. ಅದೇ ರೀತಿ ಇವ್ರಿಗೆ ಪಾಪ ನಾವು ಮಾಡಿದ್ದು ಅಂತ ಹೇಳ್ಕೊಳ್ಬೋದು. ಬಟ್ ಇವ್ರ ಮನಸ್ಸಾಕ್ಷಿಗೆ ಜನಗಳಿಗೆ ಗೊತ್ತಿರುತ್ತೆ ಏನು ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಒಳ್ಳೆ ಕೆಲಸಕ್ಕೆ ಅವ್ರಿಗೆ ನಾವು ಬೆನ್ನೆಲುಬಾಗಿ ಇರ್ತೀವಿ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡಲಿ. ನಮ್ಮೆಲ್ಲರ ಸಹಕಾರ ಅವ್ರಿಗೆ ಯಾವಾಗಲೂ ಇರುತ್ತೆ. ಈಗ ಈ 8 ಎಕರೆನಲ್ಲಿ 20-30 ಅಂದ್ರೂ 100 ಜನಕ್ಕೆ ಕೊಡ್ಬೋದು. ಈ 8 ಎಕರೆನ ಯಾರು ಕಬಳಿಕೆ ಮಾಡಲಿಕ್ಕೆ ಯತ್ನ ಮಾಡಿದ್ರು? ರೆಸಾರ್ಟ್ ಓನರ್ಸು, ಹೆಸರುಗಳು ಗೊತ್ತಿಲ್ಲಪ್ಪ, ಭೂಗಳ್ಳರು ಅಂತ ಹೇಳ್ತಾರೆ ಅವ್ರನ್ನ. ಈಗ 3 ವರ್ಷದ ಹೋರಾಟಕ್ಕೆ ಈಗ ಜಮೀನು ಮಂಜೂರಾಗಿದೆ ಏನು ಇದಕ್ಕೆ ನಿವೇಶನಕ್ಕೆ. ಬಟ್ ಈ ನಿಜವಾದ ಸವಾಲು ಇವಾಗ ಸ್ಟಾರ್ಟ್ ಆಯಿತು. ಹಂಚಿಕೆ ಯಾವ ರೀತಿ ಮಾಡ್ತೀರಾ? ಹಂಚಿಕೆ ಈಗ ಯಾರಿಗೆ ಮನೆ ಇಲ್ವೋ, ಯಾರಿಗೆ ಈಗ ಸರ್ಕಾರದ ಕೆಲವು ಇರ್ತವೆ, ಗ್ರಾಮ ಪಂಚಾಯತಿಯಲ್ಲಿ ಕೆಲವು SOPಗಳಿರ್ತವೆ, ಯಾರಿಗೆ ಮನೆ ಇಲ್ಲ ಅವ್ರಿಗೆ ಅರ್ಜಿಗಳ ಮೂಲಕ ಅದು ಹೊಸದಾಗಿ ಈಗ ಹೇಳ್ದಂಗೆ ಸೆಲೆಕ್ಟ್ ಆಗೋ ಮೆಂಬರ್ಸ್ ಮೇಲೆ, ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಪಾರದರ್ಶಕತೆಯಿಂದ ನಡಿಬೇಕು. ಈಗ ಹೋರಾಟ ಏನೋ ಆಗೋಯ್ತು, ಜಾಗ ಕೊಟ್ಬಿಟ್ವಿ, ಅದನ್ನು ಕರೆಕ್ಟ್ ರೀತಿಯಲ್ಲಿ ನಡೆಸ್ಬೇಕಂದ್ರೆ ತಿರ್ಗಾ ಟೇಬಲ್ ಗುದ್ದಿ ಕೇಳೋ ಅಂತಾರೆ ಬರಬೇಕು. ಸೊ ಹಾಗಾಗಿ ನಾನು ಹೇಳೋದೇನೆಂದರೆ, ಈ ಮುಂದಿನ ಎಲೆಕ್ಷನ್ಗಳಲ್ಲಿ ಅದು ಯಾವುದೇ ಊರಾಗಿರಲಿ, ವಿದ್ಯಾವಂತರನ್ನ ಸೆಲೆಕ್ಟ್ ಮಾಡಿ, ಧೈರ್ಯವಂತರನ್ನ ಸೆಲೆಕ್ಟ್ ಮಾಡಿ, ಅಲ್ಪ ಸ್ವಲ್ಪ ಅವ್ರು ದುಡ್ಡು ಖರ್ಚು ಮಾಡಿ ಜನಗಳಿಗೆ ಓಡಾಡೋಕ್ಕೆ ಶಕ್ತಿ ಇರೋವಂಥವ್ರನ್ನ ಸೆಲೆಕ್ಟ್ ಮಾಡಿ. ಸುಮ್ಮನೆ ಹೆಬ್ಬಟ್ಟು ಮಾಡಿಬಿಟ್ಟು ನೀವು ಎಟ್ಲು ಚಪ್ತೆ ಅಟ್ಲ ಅನ್ನೋ ಥರ ಬೇಡ. ಅವ್ರವ್ರ ಹಕ್ಕುಗಳನ್ನ ಅವ್ರನ್ನ ಕೇಳೋ ಥರ ಅಂಥ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಲಿ. ಒಳ್ಳೊಳ್ಳೆ ಗ್ರಾಮ ಪಂಚಾಯತಿಗಳು ಬರ್ತವೆ, ಮುಂದಕ್ಕೆ ಒಳ್ಳೆ ದಿನಗಳು ಬರ್ತವೆ ಅಂತ ಹೇಳ್ಬಿಟ್ಟು ನನ್ನ ಆಸೆ. ಹೋರಾಟದ ನೇತೃತ್ವವನ್ನ ಸ್ಥಳೀಯ ಮುಖಂಡರು ಹಾಗೂ ಖ್ಯಾತ ವಕೀಲರಾದ ಆರ್ ಪ್ರತಾಪ್ ವಹಿಸಿಕೊಂಡು ಹಲವಾರು ಸಚಿವರನ್ನ ಒಳಗೊಂಡಂತೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿ ಸರ್ಕಾರಿ ಜಾಗವನ್ನ ಉಳಿಸಿದ್ದಾರೆ. ನಿವೇಶನ ಹಂಚಿಕೆ ಮಾಡಲು 8 ಎಕರೆ ಜಾಗವನ್ನ ಮಂಜೂರು ಮಾಡಿಸಿದ್ದಾರೆ. ಅವರ ಹೋರಾಟಕ್ಕೆ ಗ್ರಾಮಸ್ಥರು ಹೂಮಾಲೆ ಹಾಕುವ ಮೂಲಕ ಅಭಿನಂದಿಸಿದ್ದಾರೆ. ವರದಿ ಹರೀಶ್, ನಂದಿ ಟಿವಿ, ದೊಡ್ಡಬಳ್ಳಾಪುರ. ಗುಂಜೂರು ಸರ್ವೆ ನಂಬರ್ 33ರಲ್ಲಿ ಟೋಟಲ್ 120 ಎಕರೆ ಗೋಮಾಳ ಜಮೀನಿದೆ. ಅದರಲ್ಲಿ ಸುಮಾರು ಒಂದು 60-70 ಎಕರೆ ಗ್ರಾಂಟಾಗಿ ಇನ್ನೂ 50 ಎಕರೆ ಗೋಮಾಳ ಜಮೀನು ಖಾಲಿ ಇತ್ತು. ಅದನ್ನು ಯಾರೋ ಒಬ್ಬರು ಕೆಲವರು ಭೂಗಳ್ಳರು, ಕೆಲವು ಫೈನಾನ್ಷಿಯಲಿ ಚೆನ್ನಾಗಿರೋವಂಥವ್ರು ಅಂಥ ವ್ಯಕ್ತಿಗಳು ಹೋಗ್ಬಿಟ್ಟು ಈ ಜಮೀನನ್ನ, ಬಡಪಾಯಿ ಜಮೀನುಗಳನ್ನ ಕಾಂಪೌಂಡ್ ಹಾಕೋದು, ಸೆಂಟ್ರಲ್ ಒಂದು ಬೋರ್ವೆಲ್ ಹಾಕೋದು, ಆ ಥರ ಮಾಡೋ ಅಂಥ ಕೆಲಸಗಳನ್ನ ಮಾಡಿದರು. ಅದೇ ನಮ್ಮ ಗ್ರಾಮಸ್ಥರೆಲ್ಲ ಸೇರಿಕೊಂಡು, ನಾವೆಲ್ಲ ಸೇರಿಕೊಂಡು ನಾವು ಸೂಕ್ತವಾದ ಕಾನೂನು ವಿರುದ್ಧವಾಗಿ ನಾವೇನೂ ಮಾಡಿಲ್ಲ. ಕಾನೂನುಬದ್ಧವಾಗಿ
ಏನೇನು ಮಾಡಬೇಕು ಎಲ್ಲ ಕೆಲಸಗಳನ್ನು ಮಾಡಿದ್ವಿ. 8 ಎಕರೆ ಜಾಗ ಜಮೀನನ್ನು ನಾವೇ ಕ್ಲೀನ್ ಮಾಡಿಸಿ, ನಾವೇ ಎಲ್ಲ JCB ಇಟ್ಕೊಂಡು ಕ್ಲೀನ್ ಮಾಡಿಸಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ವಿ. ಅಂದರೆ RI ಅವರು ವಿ ಅವರು ಜಾಗಕ್ಕೆ ಬಂದರು. ಸ್ಥಳದಲ್ಲಿ ಬಂದು ಅವರು ಮನವಿನ ಸ್ವೀಕರಿಸ್ಕೊಂಡು ಹೋಗಿದ್ದು. ಆ ಮನವಿ ಮೇಲೆ ಸರ್ವೆ ಆಗಿ ಈ ಜಮೀನು ಖಾಲಿ ಇದೆ, ಬಡವ್ರ ಬಗ್ಗರಿಗೆ ನೀವು ಆಶ್ರಯ ಯೋಜನೆಗೆ ಮೀಸಲಿಡ್ಬೋದು ಅಂತ ಗೊತ್ತಾದ ಮೇಲೆ ಅವರು ಸರ್ಕಾರದಿಂದ DC AC DC ಅವರೆಲ್ಲ ಆದೇಶ ಆದಮೇಲೆ ಗೌರ್ಮೆಂಟಿಂದ 8 ಎಕರೆ ಇವತ್ತು ಗುಂಜೂರು, ಮೇಲಿನ ಜುಗಾನಹಳ್ಳಿ, ಕೆಳಗಿನ ಜುಗಾನಹಳ್ಳಿ, ಘಾಟಿ ಸುಬ್ರಹ್ಮಣ್ಯ ಇಡೀ ಪಂಚಾಯತಿ ಸಂಬಂಧಪಟ್ಟಂಗೆ 8 ಎಕರೆ ಜಾಗವನ್ನು ಆಶ್ರಯ ಯೋಜನೆಗೆ ಅಂತ ಮೀಸಲನ್ನು ಇಟ್ಟರು. ಇವತ್ತು ಪಾಣಿ ಮ್ಯೂಟೇಷನ್ ಬಂದಿದೆ. 1 ತಿಂಗಳಾಯಿತು ಪಾಣಿ ಮ್ಯೂಟೇಷನ್ ಬಂದು. ನಾವು 1 ತಿಂಗಳಾದಮೇಲೂ ಕೂಡ ಮತ್ತೆ ನಾನು ಅಬ್ಜೆಕ್ಷನ್ಸ್ ಆಗ್ತಾವ ಅದು ಇದು ಮಾಡ್ತಂತ ಯೋಚನೆ ಮಾಡಿದ್ವಿ. ಎಲ್ಲವನ್ನು ಪರಿಶೀಲನೆ ಮಾಡಿದ್ವಿ. ದೇವರ ಆಶೀರ್ವಾದದಿಂದ ಯಾರು ನಮಗೆ ತೊಂದರೆ ಕೊಡುವಂಥ ಕೆಟ್ಟ ಕೆಲಸಕ್ಕೆ ಯಾರೂ ಕೈ ಹಾಕಿಲ್ಲ. ಇವಾಗ 8 ಎಕರೆ ಏನಿದೆ 8 ಎಕರೆ ಇವತ್ತು ಆಶ್ರಯ ಯೋಜನೆಗೆ ಬಂದಿದೆ. ಮತ್ತು ಪಕ್ಕದಲ್ಲೇ ತಾವು ನೋಡ್ಬೋದು, ಇವತ್ತು ಗೌರಿಬಿದನೂರು ಬೆಂಗಳೂರು ಮೇನ್ ರೋಡ್ಗೆ ಹೊಂದ್ಕೊಂಡಂಗೆ 2 ಎಕರೆ ಜಾಗವನ್ನು ಸ್ಮಶಾನಕ್ಕೆ ಅಂತ ಮೀಸಲಿಟ್ಟು ತಹಸೀಲ್ದಾರ್ ಬೋರ್ಡ್ ಹಾಕಿದ್ರಲ್ಲಿ. ನಾವೆಲ್ಲ ಬೋರ್ಡ್ ಹಾಕಿರೋ, ತಹಸೀಲ್ದಾರ್ ಬೋರ್ಡ್ ಹಾಕಿದ್ದಾರೆ. ಇವತ್ತು ಆ ಜಮೀನು ಬೆಲೆ ಮಿನಿಮಮ್ ಅಂದರೂ 6 ರಿಂದ 7 ಕೋಟಿ ಆಗುತ್ತೆ 2 ಎಕರೆ ಬೆಲೆ. ಅಂಥ ಜಮೀನು ಕೂಡ ಯಾರೋ ಕಬಳಿಸ್ಕೊಂಡಿದ್ರು. ಅಲ್ಲಿ ಹಳೆಯ ಸಮಾಜಗಳಿದ್ದರೆ ಅದನ್ನೆಲ್ಲ JCBನಲ್ಲಿ ಮಟ್ಟ ಮಾಡಿ ಅದನ್ನು ನೆಲಸಮ ಮಾಡಿ ಅದನ್ನು ಒಡೆಯುವಂಥ ಕೆಲಸವನ್ನು ಮಾಡಿದರು. ಅದನ್ನು ಕೂಡ ನಾವು ಮಾನ್ಯ ತಹಸೀಲ್ದಾರ್ ಗಮನಕ್ಕೆ ತಂದಾಗ ತಹಸೀಲ್ದಾರು ಅದನ್ನು ಬೋರ್ಡ್ ಹಾಕಿ ಸ್ಮಶಾನಕ್ಕೆ ಮೀಸಲಿಡುವ ಜಾಗ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಏನು ಆಶ್ರಯ ಯೋಜನೆ ಆಗುತ್ತೆ ಮತ್ತು ಈ ಭಾಗದಲ್ಲಿ ಏನು ಹಳ್ಳಿಲಿರ್ತವೆ ಅವರಿಗೆ ಸ್ಮಶಾನಕ್ಕೆ ಮತ್ತು ಅಂತಿಮ ಕಾರ್ಯ ಗೌರವಪೂರ್ವಕ ಸಲ್ಲಿಸೋದಕ್ಕೆ ಅಂತ ಆ ಜಾಗವನ್ನು ಮೀಸಲಿಟ್ಟಿದ್ದಾರೆ. ಮತ್ತು ಈ ಜಾಗದಲ್ಲಿ ಇನ್ನೂ ಉಳಿಕೆ ಜಮೀನು ಭಾಳ ಜಮೀನಿದೆ, ಸುಮಾರು 30-40 ಎಕರೆ ಜಮೀನಿದೆ. ಅದನ್ನು ನಾವು ಲೋಕಾಯುಕ್ತ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ, AC ಕೋರ್ಟಲ್ಲಿ DC ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ. ಕೇಸ್ ನಂಬರ್ ಬೇಕಾದ್ರೆ ನಿಮ್ಗೆ ಹೇಳ್ತೀನಿ, RUC 25 ಇಂದ RUC 31 ಆಫ್ 24 ನೀವು ಚೆಕ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಪೋಡಿ ಜಮೀನು ದುರಸ್ತಿಗಳನ್ನ ಬೇಕಾದ್ರೆ ಕುಂಡ್ರಿಸ್ಕೊಂಡು ಎಲ್ಲೇ ಸರ್ಕಾರಿ ಜಮೀನನ್ನು ಹೊಡೆಯುವಂಥ ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಕೇಸ್ ಹಾಕಿದ್ದೀವಿ. ಅದನ್ನು ಇಷ್ಟು ಈ ಒಂದು ತಿಂಗಳು 2 ತಿಂಗಳಲ್ಲೇ ಸುಮಾರು ಆದಷ್ಟು ಬೇಗ ಲೋಕಾಯುಕ್ತ ಕಚೇರಿಯಲ್ಲೂ ಕೂಡ ನಮ್ಮ ಪರವ ನ್ಯಾಯ ಸಿಗುತ್ತೆ. ಅದಾದಮೇಲೆ ತೊಗೊಂಡು ಬಂದಿಲ್ಲಿ ಹೋರಾಟ ಮಾಡ್ತೀವಿ. ಯಾರ್ಯಾರು ಬಡವ್ರ ಜಮೀನು ಸರ್ಕಾರಿ ಜಮೀನನ್ನ ಒಡೆಯೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಕಾನೂನುಬದ್ಧವಾಗಿ ಬುದ್ಧಿ ಕಲಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ. ಚಿತ್ರಾವತಿ ಜಲಾಶಯಕ್ಕೆ SM ಕೃಷ್ಣ ಅವರ ಹೆಸರು ನಾಮಕರಣವನ್ನ ವಿರೋಧಿಸಿ ಹಾಗೂ GV ಶ್ರೀರಾಮರೆಡ್ಡಿ ಹೆಸರು ಅಥವಾ ಚಿತ್ರಾವತಿ ಜಲಾಶಯ ಎಂದು ಹೆಸರನ್ನ ಮುಂದುವರಿಸುವಂತೆ ಒತ್ತಾಯಿಸಿ ಇಂದು ಗೂಳೂರು ವೃತ್ತದಲ್ಲಿ ಚಿಕ್ಕಬಳ್ಳಾಪುರ ಬೈಕ್ ರ್ಯಾಲಿಗೆ ಬಸ್ ನಿಲ್ದಾಣದ ಬಳಿ GV ಶ್ರೀರಾಮರೆಡ್ಡಿ ಅವರ ಪುತ್ಥಳಿಗೆ ಹೂಮಾಲೆಯನ್ನ ಹಾಕುವ ಮೂಲಕ MP ಮುನಿವೆಂಕಟಪ್ಪ ಅವರು ಚಾಲನೆ ನೀಡಿದ್ದಾರೆ. ವಿವಿಧ ಪಕ್ಷಗಳ ಮುಖಂಡರು, ರೈತ ಪರ, ದಲಿತ ಪರ ಹಾಗೂ ಕೃಷಿ ಕೂಲಿ ಕಾರ್ಮಿಕರು ಹಾಗೂ GVS ಅಭಿಮಾನಿಗಳು 100ಕ್ಕೂ ಹೆಚ್ಚು ಜನರು ಚಿತ್ರಾವತಿ ಜಲಾಶಯಕ್ಕೆ SM ಕೃಷ್ಣ ಜಲಾಶಯ ಹೆಸರು ನಾಮಕರಣ ಮಾಡದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಪಟ್ಟಣದ ಗೂಳೂರು ವೃತ್ತದಿಂದ ಬೈಕ್ ರ್ಯಾಲಿ ಹೊರಟರು. ತದನಂತರ ಎಡಪಂಥೀಯ ಚಿಂತಕ ಹಾಗೂ ಪ್ರಜಾವೈದ್ಯ ಡಾಕ್ಟರ್ ಅನಿಲ್ ಕುಮಾರ್ ಅವಲಪ್ಪ ಮಾತನಾಡಿ, ಈ ಭಾಗದ ಜನರನ್ನ ಶಾಶ್ವತವಾಗಿ ಕಾಡುತ್ತಿರುವುದು ಫ್ಲೋರೈಡ್ ಸಮಸ್ಯೆ ನಿವಾರಣೆಗೆ ಅಂತರ್ಜಲಾಭಿವೃದ್ಧಿ ಹಾಗೂ ಶಾಶ್ವತ ನೀರಾವರಿ ಕಲ್ಪಿಸುವುದೇ ಪರಿಹಾರವೆಂದು ಆಗಿನ ಶಾಸಕರಾಗಿದ್ದ GV ಶ್ರೀರಾಮರೆಡ್ಡಿ ಅವರು ಚಿತ್ರಾವತಿ ಡ್ಯಾಂ ನಿರ್ಮಾಣಕ್ಕೆ 90ರ ದಶಕದಲ್ಲಿ ಹೋರಾಟಗಳ ಮೂಲಕ ಶ್ರಮಿಸಿದ್ದಾರೆ. ಆದರೆ ಈಗಿನ ಶಾಸಕ ಸುಬ್ಬಾರೆಡ್ಡಿ ರಾಜಕೀಯ ಕುತಂತ್ರ ಮಾಡುತ್ತಿದ್ದು ಈ ಡ್ಯಾಂಗೆ SM ಕೃಷ್ಣ ಅವರ ಹೆಸರಿಡಲು ಮುಂದಾಗಿದ್ದಾರೆ. ಹಾಗಾಗಿ ಚಿತ್ರಾವತಿ ಡ್ಯಾಂ ಹೆಸರು ಹಾಗೆ ಇರಬೇಕು, ಬದಲಾಯಿಸಬೇಕೆಂದರೆ GV ಶ್ರೀರಾಮರೆಡ್ಡಿ ಅವರ ಹೆಸರು ಇಡಬೇಕು ಎಂದರು. ಹಾಗೇನಾದರೂ ಬದಲಾಯಿಸತಕ್ಕಂಥ ವಿಚಾರ ಇದ್ದರೆ ನಮಗೆ GV ಶ್ರೀರಾಮರೆಡ್ಡಿ ಅವರ ಹೆಸರನ್ನು ಅದಕ್ಕೆ ಇಡಬೇಕು. ಯಾಕೆಂತಂದರೆ ಇದಕ್ಕೆ ಮೂಲಕರ್ತರಾಗಿ ಒಂದು ನದಿಗೆ ಹರಿತಕ್ಕಂಥ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಿ ಈ ಭಾಗದ ಕುಡಿಯೋ ನೀರಿಗೆ ಮಾತ್ರ ಅಲ್ಲ ರೈತರ ಭೂಮಿಗೂ ಕೂಡ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತೇಳಿ ಯೋಜನೆಯನ್ನು ರೂಪಿಸಿದಂಥವರು ಡಾಕ್ಟರ್ GV ಶ್ರೀರಾಮರೆಡ್ಡಿ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಹಣವನ್ನು ಮಂಜೂರು ಮಾಡಿಸಿ ಅದನ್ನು ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂತಹ ತೀರ್ಮಾನಗಳನ್ನು ಮಾಡಿಸಿದಂಥವ್ರು. ಇವತ್ತು ಅವರ ಹೆಸರನ್ನು ಇಲ್ಲಿಂದ ತೆಗೀಲಿಕ್ಕೆ ಅದು ಅಲ್ಲದಿರ ಕುತಂತ್ರ ರಾಜಕಾರಣದ ಮೂಲಕ ಇವತ್ತು
ಎಲ್ಲರೂ ಕೂಡ ಎಲ್ಲ ಕೆಲಸವನ್ನು ಕೂಡ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅಥವಾ ಜನಸಾಮಾನ್ಯರ ಒಂದು ಚೈತನ್ಯ ಏನಿದೆ, ಹೋರಾಟದ ಚೈತನ್ಯ ಏನಿದೆ, ಆ ಚೈತನ್ಯವನ್ನು ಹತ್ತಿಕ್ಕಲಿಕ್ಕೆ ಹೋರಾಟಗಳಿಂದ ಯಾವುದೂ ಸಾಧ್ಯ ಇಲ್ಲ, ಹೋರಾಟಗಳು ಮಾಡ್ತಕ್ಕಂಥದ್ದು ವ್ಯರ್ಥ ಸಮಯ ಅಂತಕ್ಕಂಥ ಒಂದು ಭಾವನೆಯನ್ನು ಜನಸಾಮಾನ್ಯರಲ್ಲಿ ಬಿತ್ತಲಿಕ್ಕಾಗಿ ಮಾಡಿರ್ತಕ್ಕಂಥ ಕೆಲಸ ಇದು. ಹಾಗಾಗಿ ಬಾಗೇಪಲ್ಲಿ ಅಂತಕ್ಕಂಥ ಊರು ಅದು ಚರಿತ್ರೆಯಲ್ಲಿ ಹೋರಾಟಗಳಿಗೆ ನಾಂದಿಯನ್ನು ಆಡಿರ್ತಕ್ಕಂಥ ಊರು. ಇಲ್ಲಿ ಯಾವುದೇ ಒಬ್ಬ ಬಡ ಕುಟುಂಬಕ್ಕೆ ಭೂಮಿ ಸಿಕ್ಕಿದ್ರು, ನಿವೇಶನ ಸಿಕ್ಕಿದ್ರು, ಆ ಬಡ ಕುಟುಂಬಗಳ ಮಕ್ಕಳು ವಿದ್ಯಾವಂತರಾಗಿ ಕೆಲಸದಲ್ಲಿದ್ದರು, ಇಲ್ಲಿ ನೀರಾವರಿ ವ್ಯವಸ್ಥೆ ಇದ್ದರು, ಏನೇ ಇದ್ದರೂ ಕೂಡ ಇಲ್ಲಿನ ಜನಸಾಮಾನ್ಯರು ಕೆಂಬಾವುಟದ ಅಡಿಯಲ್ಲಿ ಹೋರಾಟಗಳ ಮೂಲಕ ಸಾಧಿಸಿರುವುದು ಹೊರತು ಯಾವುದೇ ಒಬ್ಬ ದೊಣ್ಣೆ ನಾಯಕನ ಒಂದು ಆಜ್ಞೆಯ ಮೇರೆಗೆ ಇಲ್ಲಿ ಯಾವುದೂ ಆಗಿಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ನವರು ಬಹಳ ಸ್ಪಷ್ಟವಾಗಿ ಈಗ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಚಿತ್ರಾವತಿ ಹೋರಾಟ ಸಮಿತಿಯ ಮುಖಂಡರಾದ ಡಿಟಿ ಮುನಿಸ್ವಾಮಿ, ಜಿ ಮುಸ್ತಫ್, ದೇವಿಕುಂಟೆ ಶ್ರೀನಿವಾಸ, ಚನ್ನರಾಯಪ್ಪ, ಜಿಎಂ ರಾಮಕೃಷ್ಣಪ್ಪ, ಜಿ ಕೃಷ್ಣಪ್ಪ, ಎಂಎನ್ ರಘುರಾಮರೆಡ್ಡಿ, ಈಶ್ವರ ರೆಡ್ಡಿ, ರಫೀಕ್ ಚಲಪತಿ, ಕೆವಿ ರಾಮಚಂದ್ರಪ್ಪ, ಲಕ್ಷ್ಮೀ ರೆಡ್ಡಿ, ಲಕ್ಷ್ಮೀನಾರಾಯಣ ರೆಡ್ಡಿ, ಕೋಟೆ ಚನ್ನೇಗೌಡ, ಆದಿಶೇಷು, ಜಿ ಕೃಷ್ಣಪ್ಪ, ಮದಕರಿ ಸುರೇಶ್, ಶ್ರೀನಿವಾಸ ರೆಡ್ಡಿ, ವೆಂಕಟರಾಮಪ್ಪ, ವೆಂಕಟರಮಣಪ್ಪ, ಅರುಣ್ ಕುಮಾರ್, ರಾಮರೆಡ್ಡಿ, ಮುಜಾಮುಲ್, ಇಮ್ರಾನ್, ನರಸಿಂಹಾರೆಡ್ಡಿ, ವೆಂಕಟರಾಮರೆಡ್ಡಿ ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಚಾಮರಾಜನಗರ ತಾಲೂಕಿನ ಗೂಳಿಪುರ ಗ್ರಾಮದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎಆರ್ ಕೃಷ್ಣಮೂರ್ತಿ ಅವರು ಡಿಜಿಟಲ್ ಗ್ರಂಥಾಲಯ ಹಾಗೂ ಪಶು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ದಾರೆ. ನಂತರ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ನಂತರ ಮಾತನಾಡಿದ್ದಾರೆ. ಗೂಳಿಪುರ ಗ್ರಾಮದಲ್ಲಿ ಯಶಸ್ವಿಯಾಗಿ ಜರುಗಿದ ಡಿಜಿಟಲ್ ಗ್ರಂಥಾಲಯ ಮತ್ತು ಪಶು ಆಸ್ಪತ್ರೆ ಉದ್ಘಾಟನೆ ಹಾಗೂ ವೇದಿಕೆ ಕಾರ್ಯಕ್ರಮ. ಚಾಮರಾಜನಗರ ತಾಲೂಕಿನ ಗೂಳಿಪುರ ಗ್ರಾಮದಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ನೂತನ ಡಿಜಿಟಲ್ ಗ್ರಂಥಾಲಯ ಕಟ್ಟಡ ಹಾಗೂ ಪಶು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿದ್ದಾರೆ. ನಂತರ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ್ದಾರೆ. ನಂತರ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷರು ಹೊಂಗನೂರು ಚಂದ್ರು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜಕರು, ನೂತನ ಕೆಡಿಪಿ ಸಮಿತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಬೂದಂಬಳ್ಳಿ ಶಂಕರಪ್ಪ ಅವರು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಲಿಂಗಣ್ಣ, ಗ್ರಾಮ ಪಂಚಾಯಿತಿ ಸದಸ್ಯ ಜಡೇಶ್ ಸ್ವಾಮಿ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಬೂದಂಬಳ್ಳಿ ಶಂಕರಪ್ಪ ಕೆಡಿಪಿ ಸಮಿತಿ ಸದಸ್ಯರಾಗಲು ಕಾರಣಕರ್ತರಾದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಗೆ ಸನ್ಮಾನಿಸಿ ಗೌರವಿಸಿದ್ದಾರೆ. ನಂತರ ಅಖಿಲ ಭಾರತ ವೀರಶೈವ ಲಿಂಗಾಯುತ ಮಹಾಸಭಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಮಂಡಳಿಯ ಸದಸ್ಯರಾದ ಎನ್ಎಚ್ ಮಹದೇವಸ್ವಾಮಿ, ತಾಲೂಕಿನ ಪಂಚಾಯಿತಿ ಮಾಜಿ ಸದಸ್ಯರು ಡಿಪಿ ಪ್ರಕಾಶ್ ಹಾಗೂ ಬೆಂಬಲಿಗರು ಸಮುದಾಯದ ಪರವಾಗಿ ಶಾಸಕರಿಗೆ ಹಾಗೂ ನೂತನ ಕೆಡಿಪಿ ಸಮಿತಿಯ ಸದಸ್ಯ ಶಂಕರಪ್ಪ ಅವರನ್ನು ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ಹಾಗೆಯೇ ಗ್ರಾಮ ಪಂಚಾಯಿತಿ ವತಿಯಿಂದ ಶಾಸಕರು ಹಾಗೂ ಕಟ್ಟಡಕ್ಕೆ ಜಾಗ ನೀಡಿದ ದಾನಿಗಳಾದ ಗುರುಸ್ವಾಮಿ ಅವರಿಗೆ ಸನ್ಮಾನಿಸಿ ಗೌರವಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಜೆ ಯೋಗೇಶ್, ಗೂಳಿಪುರ
ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ನೀಲಮ್ಮ, ಉಪಾಧ್ಯಕ್ಷರು ಮಹೇಶ್ವರಿ, ಬಸವರಾಜು, ಸದಸ್ಯರುಗಳು ರವಿಶಂಕರ ಮೂರ್ತಿ, ನಾಗೇಂದ್ರ ಸ್ವಾಮಿ, ಜಡೇಸ್ವಾಮಿ, ಶಿವಮ್ಮ, ನಿಂಗರಾಜಮ್ಮ, ದೊರೆಸ್ವಾಮಿ, ಚಿನ್ನಸ್ವಾಮಿ, ನಾಗಣ್ಣ, ರೇಖಾ, ಮಮತಾ, ಚಿನ್ನಮ್ಮ, ಗಿರೀಶ್, ಪಶು ಇಲಾಖೆ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಯ ಪಿಡಿಒ ವಸಂತ ಹಾಗೂ ಸಿಬ್ಬಂದಿಗಳು, ನಾಗರಾಜು, ರಾಜೇಂದ್ರ, ನಂದೀಶ್ ಸ್ವಾಮಿ, ಮಂಜು, ರಚನಾಯಕ ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು. ವರದಿ ಮಹದೇವ ಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. ಈ ಡಿಜಿಟಲ್ ಗ್ರಂಥಾಲಯದ ಕಟ್ಟಡ ಗ್ರಾಮ ವಿಕಾಸ್ ಯೋಜನೆಯಡಿ ಪ್ರಾರಂಭವಾಗಿ ಸುಮಾರು 12 ಲಕ್ಷವನ್ನ ಇದಕ್ಕೆ ಪ್ರಾವಿಷನ್ ಮಾಡಿದ್ರು ಮೊದಲು. ಅದರಲ್ಲಿ ತುಂಬಾ ಚಿಕ್ಕದಾಗಿ ಇದನ್ನ ಕೊಟ್ಟರು. ಆಗ ನಾವೇನಂತಂದು ತಲದಾನಿಗಳು ಗುರುಸ್ವಾಮಿ ಅವರು ವಿಶಾಲವಾಗಿ ದಾನ ಮಾಡಿದ್ದಾರೆ. ಒಂದ್ ಸ್ವಲ್ಪ ಜಾಗ ಉಳ್ಕೊಳ್ತಾರೆ ಯಾಕೆ ವೇಸ್ಟ್ ಆಗಿ. ಇದು ಇದ್ರೆ ವಿಶಾಲವಾಗಿದ್ರೆ ಕಟ್ಟಡ ಮುಂದಿನ ಮೇಲಂತಸ್ತಿ ಮಾಡಿದ್ರೆ ನಮಗೆ ಒಂದು ಸಭಾಂಗಣನೋ ಅಥವಾ ಮಹಿಳಾ ಸಂಘಕ್ಕೆ ಯಾವ್ದಾದ್ರು ಒಂದು ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಕೂಡ ಸದಸ್ಯರುಗಳು ಮಾತಾಡಿ, ನೀವು ನೋಡ್ರಿ ಲ್ಯಾಂಡ್ ಆರ್ನವರು ಇರೋ ಅಷ್ಟಕ್ಕೆ ಮಾಡ್ಬಿಟ್ಟು ಹೋಗ್ತೀವಿ, ಇಲ್ಲ ನೀವು ಬೇಸ್ಮೆಂಟ್ ನ ಭದ್ರ ಮಾಡಿ ನೀಟಾಗಿ ಅಗಲವಾಗಿ ಮಾಡಿ, ಎಲ್ಲಿಗೆ ನಿಲ್ಲುತ್ತೆ ಅಲ್ಲಿಗೆ ನಿಲ್ಲಲಿ, ನೆಕ್ಸ್ಟ್ ಅನುದಾನ ಆಗ್ತದೆ ಅಂತ ಅಂದ್ಬಿಟ್ರೆ ನಾವು ಅದನ್ನ ವಿಶಾಲವಾಗಿ ಒಂದು ಆಶೀಶೀಲವಾಗಿ ಆ ದುಡಿಗೆ ತಂದಿದೆ. ಅನಂತರ ತಾವು 2,45,000 ಮಾನ್ಯ ಶಾಸಕರು ಹಾಕೊಟ್ಟು ಅದಕ್ಕೆ ಪ್ಲಾಸ್ಟರಿಂಗ್ ಆಗ್ತು. ಮತ್ತೆ ಕೆಳಗಡೆ ಫ್ಲೋರಿಂಗು ಮತ್ತೆ ಇನ್ನಿತರ ಕೆಲಸಗಳಿಗೆ ಒಂದು ಗ್ರಾಮ ಪಂಚಾಯತ್ ಒಂದು ಸ್ವಲ್ಪ ದುಡ್ಡು ಬರ್ತಾರೆ ಕೆಳಗಡೆ ಮಾಡುವ ಪೇಂಟು ಮತ್ತೆ ಎಲೆಕ್ಟ್ರಿಫಿಕೇಶನ್ ಇನ್ನುಳಿದಂತ ವರ್ಕ್ಗಳನ್ನ ನಮ್ಮ ಪೂರ್ವಾನುಮತಿ ತೆಗೆದುಕೊಂಡು ಅರ್ಜೆಂಟ್ ಕಟ್ಟಡ ಬೇಕಾಗಕ್ಕೆ ಪೂರ್ವಾನುಮತಿ ತಗೊಂಡು ಕೆಲಸವನ್ನ ನಿರ್ವಹಿಸಿದೀವಿ ಸರ್. ಇಷ್ಟೆಲ್ಲ ಆಗಿ ಇದು ಒಂದು ನಮ್ಮ ಆಸೆ ಏನು ಅಂತಂದ್ರೆ, ಇದು ಗ್ರಾಮೀಣ ಪ್ರದೇಶದಿಂದ ಅಥವಾ ಹಿಂದುಳಿದ ವರ್ಗದವರೇ ಜಾಸ್ತಿಯಾಗಿ ವಾಸ ಮಾಡ್ತಕ್ಕಂಥ ಪಂಚಾಯತಿ ಸರ್ ನಮ್ದು. ಅದರಲ್ಲೂ ಕೂಡ ಬ್ರಿಗೇಡಿಯರ್ ಮಲ್ಲಪ್ಪನವರು ಕೂಡ ತಮಗೆ ಗೊತ್ತಿರೋ ರೀತಿ ಇಲ್ಲಿ ಒಂದು ಹೈಸ್ಕೂಲ್ನ ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಅವರು ಅವತ್ತು ನಮ್ಮ GP ಮೋಹನ್ ಕುಮಾರ್ ಅವರ ಪರಿಶ್ರಮ ಮತ್ತೆ ಎಲ್ಲರ ಒಂದು ಇದರಿಂದ ಗ್ರಾಮಾಂತರ ಪರಿಶ್ರಮದಿಂದ ಒಂದು ಹೈಸ್ಕೂಲ್ ಆಗಿದೆ ಸರ್. ಅದಕ್ಕೆ ಪೂರಕ ಎಂಬಂತೆ ಒಂದು ಡಿಜಿಟಲ್ ಗ್ರಂಥಾಲಯ ಆಗ್ಬೇಕು, ಮಕ್ಕಳಿಗೆ ತುಂಬಾ ಅನುಕೂಲ ಆಗ್ಬೇಕು. ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಇವತ್ತು ಇಂತಹ ಒಂದು ಗ್ರಂಥಾಲಯಗಳು ಅಥವಾ ತಾವು ಈಗ ತಾನೇ ಸ್ಮಾರ್ಟ್ ಕ್ಲಾಸ್ ನ ಉದ್ಘಾಟನೆ ಮಾಡ್ಬಿಟ್ಟು ಬಂದಿದ್ರಿ ಹೈಸ್ಕೂಲಲ್ಲಿ. ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡಿದಾಗ ನಾವು ಜನಪ್ರತಿನಿಧಿಗಳಾಗಿ ಆಯ್ಕೆ ಆದಕ್ಕೂ ಕೂಡ ಒಂದು ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮನೋಭಾವನೆಯನ್ನ ನಮ್ಮೆಲ್ಲ ಸದಸ್ಯರು ನಮ್ಮೆಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರುಗಳು ಒಂದು ನಿರ್ಣಯವನ್ನು ತೆಗೆದುಕೊಂಡು ಇದಕ್ಕೆ ಹೆಚ್ಚು ಒತ್ತನ್ನ ತಮಗೆ ಹಲವಾರು ಬಾರಿ ಮನವಿಗಳನ್ನ ಕೊಡೋದ್ರ ಮುಖಾಂತರ ಈ ಒಂದು ಕಟ್ಟಡ ಒಂದು ಈಗ ಉದ್ಘಾಟನೆ ಅಂತ ಬಂದು ತಮ್ಮ ಆಶೀರ್ವಾದದಿಂದ. ದ್ವಿಚಕ್ರ ವಾಹನ ನಿಯಂತ್ರಣ ತಪ್ಪಿ ಕೆಂಚಾರ್ಲಹಳ್ಳಿ ಪ್ರೌಢಶಾಲೆಯ ಸಮೀಪ ರಸ್ತೆ ಬದಿಯ ಗುಂಡಿಗೆ ಬಿದ್ದು ವಾಹನ ಸವಾರರು ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ದ್ವಿಚಕ್ರ ವಾಹನ ನಿಯಂತ್ರಣ ತಪ್ಪಿ ಕೆಂಚಾರ್ಲಹಳ್ಳಿ ಪ್ರೌಢಶಾಲೆಯ ಸಮೀಪ ರಸ್ತೆ ಪಕ್ಕದ ಗುಂಡಿಗೆ ಬಿದ್ದು ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತರು ಭಾನುವಾರ ರಾತ್ರಿ ಚೇಳೂರು ಕಡೆಯಿಂದ ಚಿಂತಾಮಣಿಗೆ ತೆರಳುತ್ತಿದ್ದು, ಸವಾರರ ಅತಿ ವೇಗ ಹಾಗೂ ನಿರ್ಲಕ್ಷ್ಯದಿಂದ ಚಾಲನೆ ಮಾಡುತ್ತಿದ್ದು, ತಿರುವಿನಲ್ಲಿ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಮರಕ್ಕೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಮೃತರು ಪಲ್ಲಿಗಡ್ಡ ಗ್ರಾಮದ ನಿವಾಸಿ ಪ್ರಭಾಕರ ಆಚಾರಿ, ಚಿಂತಾಮಣಿ ಪಟ್ಟಣದ ವೆಂಕಟಗಿರಿ ಕೋಟೆಯಲ್ಲಿ ವಾಸ ಪಲ್ಲಿಗಡ್ಡ ಗ್ರಾಮದ ವೆಂಕಟರಮಣಪ್ಪ ಬೋವಿ ಎಂದು ತಿಳಿದು ಬಂದಿದೆ. ಸ್ಥಳೀಯರು ಸೋಮವಾರ ಬೆಳಿಗ್ಗೆ ನೋಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಘಟನಾ ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಮೃತ ದೇಹಗಳನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ತೆರಳಿಸಲಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ.